ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ AGV, ನಿಮ್ಮ ಕನ್ನಡಿಗ. ಇವತ್ತು ನಾನು ಹೊರಟಿದ್ದೀನಿ ನನ್ನ ಪಡ. ಎಲ್ಲೂ ಇಲ್ಲ, ಇಲ್ಲೇ ನಮ್ಮ ಊರಲ್ಲೇ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ. ಏನು ಮಾಡಿದೆ, ಆ್ಯಕ್ಚುಲಿ ಪ್ಲ್ಯಾನ್ ನಾನು ಮೊನ್ನೆನೇ ಮಾಡಿದ್ದು. ಅದೇ ಬೆಟ್ಟಕ್ಕೆ ನೀವೇನು ದೊಡ್ಡದಾಗ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ಲೇನೆ ನೆಕ್ಸ್ಟ್ ಒಂದು ಬೆಟ್ಟ ಇದೆ. ಅಷ್ಟೊತ್ತಿಂದ ಮಾತಾಡಿದ ರೆಕಾರ್ಡೇ ಆಗಿಲ್ಲ. ಅಷ್ಟೊತ್ತಿಂದ ಮಾತಾಡಿದ ರೆಕಾರ್ಡೇ ಆಗಿಲ್ಲ. ಈಗ ನೋಡ್ತೀನಿ, ಮತ್ತೆ ಇನ್ನೊಂದ್ಸತಿ ತೆಗೆದು ನೋಡ್ತೀನಿ. ಅಯ್ಯೋ, ರೆಕಾರ್ಡ್ ಆನ್ ಮಾಡಿದ್ದೀನಿ, ಬಟ್ ಅದೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಟೈಮ್ ಸೈಕ್ ಆಗ್ತಾ ಇರುತ್ತೆ. ನಾನು ಹುಡುಕ್ಸ್ತಾ ಇದ್ದೀನಿ ಚೇತಕ್ಕು, ಹಳೆ ವಿಂಟೇಜ್ ಗಾಡಿ. ನನ್ನೊಂದು ಡ್ರೀಮ್ ಇದೆ, ಏನಂದ್ರೆ ಹಳೆ ವಿಂಟೇಜ್ ಗಾಡಿ ಎಲ್ಲ ಇಡಬೇಕು. ನನ್ನ ಫಸ್ಟ್ ವಿಂಟೇಜ್ ಗಾಡಿ ಬಂದು RX ಆಗಿತ್ತು. ಇಲ್ಲ, ಈಗ ಅದಿಲ್ಲ. ಅದು ಕೆಲವೊಂದು ಡಾಕ್ಯುಮೆಂಟ್ ವಿಚಾರವಾಗಿ ಕೊಟ್ಬಿಟ್ಟೆ. ಏನೂ ಸರಿ ಇರಲಿಲ್ಲ, ಎಲ್ಲ ಫ್ರಾಡ್ ಆಗಿತ್ತು. ಅಂದರೆ ಆ ಫ್ರಾಡ್ ಮಾಡಿದ್ರು, ಅವನು ತೊಗೊಂಡ. ನಾನು ಸರಿ ಮಚ್ಚ, ಒಂದು ಕೆಲಸ ಮಾಡು, ನೀನೇ ಇಟ್ಕೋ ಗಾಡಿನ, ಅದೇನಿದೆ ಕೊಡು ಅಂತ ಹೇಳ್ದ. ನೋಡಿ ಮಚ್ಚ, ಇದ್ರಲ್ಲಿ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ ಕರೆಕ್ಟಾಗಿ. ಸರಿ ಏನಿಲ್ಲ ಅಂತ ಅಲ್ಲ, ಇತ್ತು ಬಟ್ ಸರಿ ಇರಲಿಲ್ಲ. ಒಂದು ಕೆಲಸ ಮಾಡು, ಸ್ವಲ್ಪ ದಿನ ಇಟ್ಕೊಂಡು ಏನು ರೇಟಿಗೆ ಬರುತ್ತೋ ಆ ರೇಟಿಗೆ ಮಾರ್ಕೊಬಿಡೋಣ, ಯಾಕೆ ಸುಮ್ಮನೆ ಪ್ರಾಬ್ಲಮ್ ಬೇಡ ಅಂದ್ಬಿಟ್ಟು ಕೊಟ್ಬಿಟ್ವಿ ಗಾಡಿನ. ಅದಾದಮೇಲೆ ನನ್ನ ಹತ್ರ ಒಂದು ಸಮುರಾಯ್ ಬಂತು, ಅದು ಕದ್ಬಿಟ್ರು. ಊರಲ್ಲೇ ಇತ್ತು ಗಾಡಿ. ಇಲ್ಲಿ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ನಂದೊಂದು ಆಸೆ, ಈ ಥರ ಒಂದು ದೊಡ್ಡ ಫಾರ್ಮ್ ಹೌಸ್ ತೊಗೊಂಡು ಏನೊಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡು ಏನೋ ಮಾಡಬೇಕು. ನೋಡೋಣ, ದೇವ್ರು ಕಂಡುಬಿಟ್ರೆ ಫಿಯರೋ ಇಂದ ಫೆರಾರಿಗೆ ಬರೋಣ. ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಏನಂದರೆ ಇದೆಲ್ಲ ಒರಿಜಿನಲ್ ಪೇಂಟು, ಇಲ್ಲೇನು ನೋಡ್ತಾ ಇದ್ದೀರಾ ಅದೆಲ್ಲ ಒರಿಜಿನಲ್ ಪೇಂಟು. ಈ ಗಾಡಿ ಮಾಡೋದು ಬಂದು 2002. ಇದಕ್ಕೂ 20 ವರ್ಷ, ನನಗೂ 20 ವರ್ಷ. ಗಾಡಿ ಸುಮಾರು ಜನ ಕೇಳ್ಬಿಟ್ರು, ನಾನೇ ಕೊಡಲಿಲ್ಲ. ಸುಮಾರು ಜನ ಸೇಲ್ ಮಾಡ್ತೀರಾ ಬೈ, ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ, ನಾನೇ ಕೊಡ್ತಾ ಇರಲಿಲ್ಲ. ಗಾಡಿ ಕೊಟ್ಬಿಟ್ರೆ ಅಷ್ಟೇ. ಇದೊಂಥರ ಲೆಜೆಂಡು ಇದು. RX, ಚೇತಕ್ಕು, ಇನ್ನೂ ಕೆಲವೊಂದು ಗಾಡಿಗಳಿದೆ. ನನಗೆ ಒಂದು KB100 ಹುಡುಕಿಸ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಒಳ್ಳೆ ಗಾಡಿ ಮಾತ್ರ KB100. ನಿಮ್ಗೆ ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡ್ಬೋದು. KB100 ಕವಾಸಾಕಿ ಅವ್ರದ್ದು ಚಿದ್ದಿ ಗಾಡಿ ಮಾತ್ರ. ಒಂಥರ ಸೂಪರ್ ಗಾಡಿ ಅದು. ಇವಾಗೂ ಅಷ್ಟೇ, ಇವಾಗ ಒಂದು ಸಮುರಾಯ್ ಹುಡುಕಿಸ್ಕೊಳ್ತಾ ಇದ್ದೀನಿ. ಯಾಕೆ ಗುರು ನೀನು ಈ ಥರ ಹಳೆ ಗಾಡಿಗೆ ಇನ್ವೆಸ್ಟ್ ಮಾಡ್ತಾ ಇದೆಯಾ ಅಂತ ಕೇಳ್ಬೋದು. ನನಗೆ ಹೊಸ ಗಾಡಿಲಿರೋ ಕ್ರೇಜ್ಗಿನ ಹಳೆ ಗಾಡಿ, ಹೊಸ ಗಾಡಿಲಿಟ್ರೆ ಕ್ರೇಜ್ ಯಾವ ಥರ ಇರುತ್ತೆ ಅಂದರೆ, ಈ ಸೂಪರ್ ಬೈಕ್ ಮೇಲೆ ಇರುತ್ತೆ ನನ್ನ ಕ್ರೇಜ್. ಹೊಸ ಬೈಕ್ ಅಂದರೆ ಅಪ್ಡೇಟೆಡು, ಎಲ್ಲ ಎಲೆಕ್ಟ್ರಾನಿಕ್ಸ್ ಇರಬೇಕು. ಅಂದರೆ ಈ 200cc 300cc ನನಗೆಲ್ಲ ಅಷ್ಟೊಂದೇನು ಮಜಾ ಇಲ್ಲ. ನೀನು ಓಡಿಸಿದ್ಯಾ ಅಂತ ಕೇಳ್ಬೋದು. ನಾನು ಯಾವುದೂ ಸೂಪರ್ ಬೈಕ್ ಓಡಿಸಿಲ್ಲ, ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ನಾಲೆಜ್ ಇದೆ ಸ್ವಲ್ಪ ಆದರೂ. ಸನ್ಸೆಟ್ ವ್ಯೂ ತೋರಿಸೋಣ ಅಂದ್ಕೊಂಡಿದ್ದೆ, ನೋಡೋಣ ಬನ್ನಿ ಏನಾಗುತ್ತೋ ಏನೋ. ಯಾಕಂದರೆ ನಾನು ಒಬ್ಬಳೇ ಬಂದಿದ್ದೀನಿ. ಜಲ್ದಿ ಇಲ್ಲೇ ಇದೆ ನೋಡಿ ಯೋಗವನ ಬೆಟ್ಟ. ಅದು ಆ್ಯಕ್ಚುಲಿ ದೇವಸ್ಥಾನ ಅಲ್ಲಿರೋದು, ನರಸಿಂಹಸ್ವಾಮಿ ದೇವಸ್ಥಾನ. ಈ ಬೆಟ್ಟ ದಾಟಿದ್ರೆ, ಈ ಬೆಟ್ಟ ದಾಟಿ ಆ ಕಡೆ ಹೋದ್ರೆ ನಮ್ಮೂರು. ಹಣ್ಣು ಮೋಸ್ಟ್ಲಿ ಕೊರ್ದಿ ಬಂದಿದ್ಯಾ ಅಥವಾ ಇವರೇ ತಂದು ಹಾಕಿದಾರ ಅಂತ ಗೊತ್ತಿಲ್ಲ ನನಗೂ. ನೋಡಬೇಕು. ಇವಾಗ ಅಲ್ಲಿ ಹತ್ತಿ ಹೋಗೋಣ ಬನ್ನಿ. ಲಾಕ್ ಆಗಿದೆ. ಸೊ ನಾನೀಗ ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಕುತ್ಕೊಂಡು ಮಾತಾಡೋಣ ಅಂದ್ಕೊಂಡೆ. ಆಮೇಲೆ ಇನ್ನೊಂದು, ಈ ಊರಿನ ಕೆಲವೊಂದು ಹಾವಭಾವ ವಿಚಾರಗಳು ನನಗಿಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಕೆಲವೊಂದು ಬಿಡಿ ತುಂಬ ವಿಚಾರಗಳು ತಿಳ್ಕೊಂಡಿದ್ದೀನಿ ಇಲ್ಲಿ ಬಂದಮೇಲೆ. ಹೇಗಿರಬೇಕು, ಹೇಗೆ ಮಾತಾಡಬೇಕು,
ಅದು ಬಿಟ್ಟು ಅಂಗಡಿ ಮಾಡಿದ್ಮೇಲೆ ಸ್ವಲ್ಪ ಚೇಂಜಸ್ ಆಗಿದ್ದು. ಇನ್ನೊಂದು ಈ ಕಡೆ ನೀವೇನು ನೋಡ್ತಾ ಇರ್ಬೋದು ಇವಾಗ ನಿಮ್ಗೆ ಕಾಣ್ತಾ ಇದೆ ನೋಡಿ ಕಂಪ್ಲೀಟ್ ಲೊಕೇಶನ್ನು. ಇದು RG ದೇಸಾಯಿ ಸ್ಕೂಲು. ಅದು ಬಿಟ್ಟು ಇಲ್ಲಿ ನೋಡಿ, ಇದು ನಮ್ಮ ಊರು. ಈ ಸೈಡು ಇಲ್ಲೇನು ಕಾಣ್ತಾ ಇದೆ ನಿಮಗೆ, ಇದು ನಮ್ಮ ಊರು. ಅರೌಂಡ್ ಒಂದು ನನಗೆ ಅಲ್ಲಿಂದ ಇಲ್ಲಿಗೆ ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಅಂದ್ಕೊಳ್ತೀನಿ ಡಿಸ್ಟೆನ್ಸು ಅಲ್ಲ. ಅವಾಗಲೇ ಮಾಡಿದ ಮೊಬೈಲ್ ಶೂಟಲ್ಲಿ ಏನು ಚೆನ್ನಾಗಿ ಬರ್ತಾ ಇರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದೆ ನರಸಿಂಹಸ್ವಾಮಿ ದೇವಸ್ಥಾನ, ನೀವು ನೋಡ್ತಾ ಇರ್ಬೋದು. ಅಲ್ಲಿ ಮುಂದೆ ಹೋಗೋಣ, ಅಲ್ಲೇ ನೋಡ್ತಾ ಇದ್ದೀರಾ ಬೆಟ್ಟ, ಅಲ್ಲಿವರೆಗೂ ಹೋಗಿ ತೋರಿಸ್ತೀನಿ. ಯಾಕಂದರೆ ಆಗಲೇ ಯಾರೋ ಇದ್ದರು ಗೊತ್ತಿರೋರೇನೆ, ಬಟ್ ನಾನು ಮಾತಾಡೋದು ಯಾಕೆ ಬೇಕು. ನೀರಿನ ವ್ಯವಸ್ಥೆ ಕೂಡ ಇದೆ ಇಲ್ಲೇನೆ. ಇದು ರೆಡಿ ಮಾಡೋರು ನೋಡಿ ಹೇಗೆ ರೆಡಿ ಮಾಡಿದ್ದಾರೆ. ಈ ಬೆಟ್ಟ ಬಂದ ಮೇಲೆ ಯಾವ ರೇಂಜಿಗೆ ಪಾಯ ಹಾಕಿದ್ದಾರೆ. ಇಲ್ಲಿ ಒಳಗಡೆ ಇವನ್ ಜಾಗನೂ ಇದೆ, ಬನ್ನಿ ರೆಡಿ ಮಾಡೋರು ನೋಡಿ ಹೇಗೆ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಪಾಯ ನೋಡ್ತಾ ಇರ್ಬೋದು ನೀವು, ಪಿಲ್ಲರ್ ನೋಡ್ತಾ ಇರ್ಬೋದು ನೀವು, ಸರಿಯಾಗಿ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗಿ ತೋರಿಸ್ಬಿಡ್ತೀನಿ. ಮರಳು ಅಂಥದ್ದಿದೆ ಅಷ್ಟೇ, ಇಲ್ಲೇನು ಮಡಗಿಲ್ಲ ಅಂಥದ್ದು, ಎಲ್ಲ ಪ್ರೇಮ ಬರಹಗಳು. ಅಯ್ಯಪ್ಪ. ದೇವಸ್ಥಾನ ನನ್ನ ಗಾಡಿ ಹತ್ರ ಯಾರೋ ಅಲ್ಲಿ ದೇವಸ್ಥಾನದವರು, ಬನ್ನಿ ನಿಮ್ಗೆ ಅಲ್ಲಿವರೆಗೂ ಕರ್ಕೊ ಹೋಗಿ ತೋರಿಸ್ತೀನಿ. ನನಗೆ ದೇವಸ್ಥಾನ ಅಷ್ಟು ದೂರ ಇದೆ. ಈ ಬೆಟ್ಟ ಜಾಗಗಳು ನೋಡ್ತಾ ಇರ್ಬೋದು ನೀವು, ಪ್ರೇಮಿಗಳು ಬರೆದಿರುವ ಕೆಲವು ಸಾಲುಗಳು. ಅದು ಬಿಟ್ಟು ನೆಕ್ಸ್ಟು ಅಲ್ಲೇನು ನಿಮ್ಗೆ ಕಾಣ್ತಾ ಇದೆ ಬೆಟ್ಟ, ನನ್ನ ನಾಮ ಕಾಣ್ತಾ ಇರ್ಬೋದು, ಆ ಬೆಟ್ಟ ನೆಕ್ಸ್ಟು. ಅದು ಬಿಟ್ಟು ಅಲ್ಲೊಂದು ಬೆಟ್ಟ ಇದೆ ಆ ಕಡೆ, ಅಲ್ಲಿ ಗುಡ್ಡಾಂಜನೇಯ ದೇವಸ್ಥಾನ ಅಂತಾರೆ, ಅಲ್ಲಿಗೆ ಹೋಗೋಣ ನೆಕ್ಸ್ಟು. ಆದರೆ ಇವತ್ತೇ ಹೋಗೋದು, ಇಲ್ಲ ಅಂದರೆ ನೆಕ್ಸ್ಟು. ನಾನು ಯಾಕೆ ಸುತ್ತಮುತ್ತ ಸಣ್ಣ ಪುಟ್ಟ ಪ್ಲೇಸಸ್ ತೋರಿಸ್ಕೊಳ್ತಾ ಇದ್ದೀನಿ ಅಂದರೆ, ನಮ್ಮ ಸುತ್ತಮುತ್ತ ಏನಿದೆಯೋ ಜಾಗ ಅದನ್ನು ನಾನು ತೋರಿಸ್ಬೇಕು. ಗಂಟೆ ಹೊಡಿತು. ಮೊರಾರ್ಜಿ ದೇಸಾಯಿ ಸ್ಕೂಲ್ ಇರೋದೇ ಇಲ್ಲಿ. ಇವನ್ ಇಲ್ಲಿ ಚಿರತೆ ಕೂಡ ಬಂದಿದ್ದಂತೆ, ಬರುತ್ತಂತೆ, ಇದೆ ಅಂತಲೂ ಹೇಳ್ತಾ ಇದ್ದಾರೆ ನಮ್ಮೂರವ್ರು ಕೆಲವ್ರು ನೋಡಿದ್ದಾರೆ, ಹೇಳ್ತಾ ಇದ್ದಾರೆ. ಹಾವುಗಳು, ಚಿರತೆ ತುಂಬ ಇದೆ. ಇನ್ನೊಂದು ನಾನು ಕೆಲವೊಂದು ಜಾಗಗಳು ನೋಡಿದ್ದೀನಿ. ಕೆಲವರು ಅವ್ರದ್ದೇ ಆದಂಥ ಒಲವು ಇರುತ್ತೆ. ಇನ್ನೊಂದೇನಂದರೆ ಬರ್ತಾರೆ, ಎಣ್ಣೆ ಹೊಡಿತಾರೆ, ಹೋಗ್ತಾರೆ. ಅಂಥ ಜಾಗಗಳನ್ನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಕ್ಕೆ ಇದು ಮಾಡಿ. ಯಾಕೆಂದರೆ ಜಾಗ ನೀವು ನೀಟಾಗಿಟ್ಟರೆ ಜನರು ಬರೋಕ್ಕೆ ತುಂಬ ಇಷ್ಟಪಡ್ತಾರೆ. ನೀವು ಇಲ್ಲಿ ಬರ್ತೀರಾ, ಎಣ್ಣೆ ಹೊಡ್ಕೊಳ್ತೀರಾ, ಹೋಗ್ತೀರಾ, ಬಟ್ ಬಾಟ್ಲ್ ಎತ್ಕೋಗಿ, ನಾವೇನು ಕೇಳೋ ರೈಟ್ಸ್ ಇರಲ್ಲ ನಮಗೂ. ಬಾಟ್ಲ್ ಎತ್ಕೋಗಿ, ಬಾಟ್ಲ್ ಇಲ್ಲೇ ಬಿಡ್ತೀರಾ. ಕೆಲವ್ರು ಏನು ಮಾಡ್ತಾರೆ, ಬಾಟ್ಲು ಕುಡಿತಾರೆ, ಅಲ್ಲಲ್ಲೇ ಒಡೆದು ಬಿಸಾಕ್ತಾರೆ. ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾನು ನೋಡ್ದಾಗಿಂದ ಸುಮಾರು ಬಾಟ್ಲುಗಳು ಬಿದ್ದಿದೆ. ಸುಮಾರು ಬಾಟ್ಲುಗಳು. ಹೆಣ್ಮಕ್ಳು ಬರ್ತಾರೆ, ಫ್ಯಾಮಿಲಿ ಬರ್ತಾರೆ. ನಿಮ್ಗೆ ಅದು ಒಂದು ಗೊತ್ತಿರಲಿ, ಅವ್ರಿಗೆಲ್ಲ ಗೊತ್ತಲ್ಲ, ಇವೆಲ್ಲ ಗೊತ್ತಿರ್ತಾರೆ. ನಾನಿರೋ ಪ್ಲೀಸ್ ಏನಂದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ ಶಿಸ್ತಾಗಿ ನಾನು ಏನೇನು ಫೋಟೋಗ್ರಾಫ್ ತೆಗ್ದಿದ್ದೀನೋ ಅದೆಲ್ಲ ಹಾಕ್ತೀನಿ. ಹಾಗೆ ಕೆಲವೊಂದು ಸೆಲ್ಫಿನೂ ಹಾಕ್ತೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾನು ಗುರು, ನಿಮ್ಮ AGV ಯಾರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ
ನಮ್ಮ ಡಾಲಿ ಧನಂಜಯ್ ಥರ ಹೇಳ್ತೀನಿ, ಬೆಳಿತೀನಿ, ಒಂದಿನ ಬೆಳೆದೇ ಬೆಳಿತೀನಿ. ಲಾಸ್ಟ್ ವ್ಯೂ ನಾನು ಹೇಗೆ ಇಟ್ಕೊಂಡ್ರು ನೀಟಾಗಿ ಬರ್ತಾ ಇಲ್ಲ, ಇದೇ ಟಾಪ್ ಆ್ಯಂಗಲಿಂದ ತೆಗೊಳ್ತಾ ಇದ್ದೀನಿ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸನ್ಸೆಟ್. ಸೊ ಬನ್ನಿ ಓಡೋಣ. ಹೊರಡುವ ಸಮಯ. ಅವರು ಮನೆಗೆ ಹೋದರು, ನಾವು ಮನೆಗೆ ಹೋಗದೆ ಹೋದರೆ ಕೆರೆದಲ್ಲಿ ಹೊಡಿತಾರೆ ಮನೇಲಿ.